ಇದು ಮನೆ ಮನೆಯ ಕಥೆ ಸೀರಿಯಲ್ ಕಥೆ. ಹಾಯ್ ಹಲೋ ನಮಸ್ಕಾರ. ಸುವರ್ಣ ಪ್ಲಸ್ ವಾಹಿನಿಯ ಎಲ್ಲ ಪ್ರೀತಿಯ ವೀಕ್ಷಕರಿಗೂ ಈ ಸೀರಿಯಲ್ ಕಥೆ ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗಾದ್ರೆ ಬನ್ನಿ, ನೀವು ಇಷ್ಟಪಡೋ ಸೀರಿಯಲ್ ನಲ್ಲಿ ಏನೇನಾಯ್ತು, ಯಾವ್ಯಾವ ಕಥೆ ಎಲ್ಲಿಗೆ ಬಂತು ಅನ್ನೋದನ್ನ ನೋಡೇ ಬಿಡೋಣ. ಇದು ಮನೆ ಮನೆಯ ಕಥೆ ಸೀರಿಯಲ್ ಕಥೆ. ಯಾಕೆ ನೋಡ್ತಿದ್ದೀರಾ? ನೋಡಿ, ತಂಗಚಿ ಜೊತೆ ಮಾತಾಡಾಯ್ತಾ? ಈಗ್ಲಾದ್ರೂ ನೀನ್ ತಲೆ ಬಿಸಿ ಕಮ್ಮಿ ಆಗಿರ್ಬೇಕಲ್ಲ. ತಲೆ ಬಿಸಿ ಏನೂ ಇಲ್ಲ, ಇಂದಂಗೋ ಬಿಸಿ ಬಿಸಿ ಕಾಫಿ. ಪುಷ್ಪ, ನಾವು ಮ್ಯಾಟ್ರಿಮೋನಿಯಲ್ ಕಾರ್ಯಕ್ರಮಕ್ಕೆ ಹೋಗಿ ಬಂದಾಗ್ಲಿಂದ ನೀನ್ ತುಂಬಾ ತಲೆ ಕೆಡ್ಸ್ಕೊಂಡಿದ್ಯಾ ಅನ್ಸುತ್ತೆ. ತಲೆ ಕೆಡ್ಸ್ಕೊಳ್ದೆ ಏನ್ ಮಾಡ್ಲಿ ಹೇಳಿ? ಅಲ್ಲಿ ಹೋಗಿ ಬಂದಾಗಿಂದ ಹೊಸ ವರನ್ನ ಹುಡುಕೋ ಕೆಲಸ ಜೋರಾಗಿದೆ ಅಲ್ವಾ? ಹಳೆ ನೆನಪುಗಳನ್ನ ಬೇರೆ ಮರಿಬೇಕು. ಅಲ್ಲಿ ಹೋದಾಗ ಅಲ್ಲಿ ಆಡ್ಕೊಳ್ಳೋರ್ ಮಾತಿಗೆ ಸರಿಯಾದ ಉತ್ತರ ಬೇರೆ ಕೊಡ್ಬೇಕು. ಅಮ್ಮ, ನಾವು ಹೋಗ್ತಾ ಇರೋದು ಅಕ್ಕನ ಮಗ ಶಂತನು ಉಪನಯನಕ್ಕೆ. ಸೊ ಯು ಡೋಂಟ್ ವರಿ, ರಿಲ್ಯಾಕ್ಸ್ ಅಮ್ಮ. ಅಪ್ಪ ಹೊರಡೋಣ್ವಾ? ನಿನ್ ಪರ್ಸ್ ತಗೊಂಡ್ಯಾ? ಎಲ್ಲ ಕಾರಲ್ಲೇ ಇದೆ. ಸರಿ. ಬೇಕು ಅಂತಾನೆ ಆ ಪುಷ್ಪವಲ್ಲಿ ಮಗಳಿಗೆ ಹೊಸ ಗೆಟಪ್ ಹಾಕೊಂಡು ಕರ್ಕೊ ಬಂದಿದ್ದಾಳೆ. ಅದನ್ನ ನೋಡಿ ನಾನು ಸುಮ್ಮನೆ ಇರ್ಬೇಕಾ? ಸರಿ ಸರಿ. ತಗೊಳ್ಳಿ, ಇದು ನಮ್ಮ ಶಂತನುಗೆ, ನಮ್ಮ ಕಡೆಯಿಂದ. ನಮ್ಮ ಸಂತನಿಗೆ ಚೈನು. ವೆರಿ ನೈಸ್, ವೆರಿ ನೈಸ್. ಪರಂಜದ ಒಂದು 5 ಗ್ರಾಮ್ ಇರಬಹುದು. ನೀವು ನಿಮ್ಮ ಮೊಮ್ಮಗನಿಗೆ 5 ಗ್ರಾಮ್ ಬಂಗಾರ ಕೊಡೋದು ಭಾರಿ ಗ್ರೇಟ್ ಬಿಡಿ. ಅದು ಅಲ್ಲದೆ ನಿಮ್ಮ ಪಾಲಿಗೆ ಇದೇ ಕೊನೆಯ ಉಪನಯನ ಆಗ್ಬೋದು. ಯಾಕಂದ್ರೆ ಶ್ರಾವಣಿಗೆ ಮಗು ಆಗೋದು ಸಾರಿ ಸಾರಿ ಪರವಾಗಿಲ್ಲ ಬಿಡಿ. ಇವುಗಳು ಮೊದಲಿನಿಂದ ಓಡಿಸ್ಬೇಕು, ಇಲ್ಲ ಅಂದ್ರೆ ನಾವು ಬದುಕಾಗಕ್ಕಿಲ್ಲ. ನಮ್ಮನ್ನು ನೋಡಿದ್ರೆ ಹೊಟ್ಟೆ ಉರಿ ಇವಕ್ಕೆ ಒಂದಲ್ಲ ಒಂದು ಕಿತಾಪತಿ ಮಾಡ್ತಾನೆ ಇರ್ತವೆ. ಅವತ್ತು ನೋಡಿದ್ರೆ ನನ್ನ ಕಾರ್ ಬಂಪರ್ ಮುರಿದಾಕಿದ್ರು. ಇನ್ನೊಂದು ಕಿತ ಆ ನಾಯ್ಕುನಿ ಕರ್ಕೊಂಡ್ಬಂದು ನಾವು ಮಾಡ್ತಿದ್ದ ಪಾರ್ಟಿನ ಹಾಳು ಮಾಡಿಬಿಟ್ರು. ಇವತ್ತು ಬರ್ಲಿ, ಕೊಡ್ತೀನಿ ಜಾಪಾಳ್ ಮಾತ್ರೆಯ. ನಾನು ಫೋನ್ ಮಾಡಿ ಟ್ಯಾಂಕರ್ಗೆ ಹೇಳ್ತೀನಿ, ನೀನು ಹೆಂಗಾರ ಮಾಡಿ ಫೋನ್ ಮಾಡಿ ಅವ್ರು ಹಿಡಿದು ವಿಚಾರ ತಿಳಿಸು. ಇಲ್ಲ ಅಂದರೆ ನಾವು ಮೇಲ್ಗಡೆ ನೀರು ತುಂಬಿಸ್ತಾ ಇದ್ರೆ ಕೆಳಗಡೆ ಹೋಗ್ಬಿಡ್ತದೆ ಅಷ್ಟಯ್ಯ. ಅವ್ವ, ಇನ್ನೊಂದ್ಕಿತ ಫೋನ್ ಮಾಡ್ಲಾ? ಮಾಡವ, ಬೇರೆ ದಾರಿನೇ ಇಲ್ಲ. ಇದು ಮನೆ ಮನೆಯ ಕಥೆ ಸೀರಿಯಲ್ ಕಥೆ. ಶಾದಿ ಮ್ಯಾಟ್ರಿಮೋನಿಯಿಂದ ಇಲ್ಲಿ ಯಾರಿಗೂ ಮದ್ವೆ ಆಗ್ಬೇಕಾಗಿಲ್ಲ. ಇಲ್ಲಿಗೆ ನೀವೇ ಬಂದ್ರೆ ನಿಮ್ಗೆ ಮದ್ವೆ ಮಾಡ್ಬಿಡ್ತೀನಿ. ಇಡ್ರಿ ಫೋನು. ಶಾದಿ ಮ್ಯಾಟ್ರಿಮೋನಿಯಿಂದ. ಅಪ್ಪ ಅಮ್ಮ ನಗ್ಬೇಡಿ ನೀವು.
ಅರ್ಜುನ್ ಬಂದ್ರು ಅಂತ ಕಾಣುತ್ತೆ. ಹಾಯ್. ನೀವಾ? ಬನ್ನಿ. ಇದ್ಯಾಕೆ 100 ಕ್ಯಾಂಡಲ್ ಬಲ್ಬ್ ತರ ಬ್ರೈಟ್ ಆಗಿ ಬಂದವಳು ನಮ್ಮನ್ನ ನೋಡಿ 0 ಕ್ಯಾಂಡಲ್ ಬಲ್ಬ್ ತರ ಆಗೋದೆ ಯಾಕೆ? ಏನ್ ಕಾರಣ? ಯಾರನ್ನಾದ್ರೂ ಕಾಯ್ತಿದ್ದ ಅಥವಾ ನಾವ್ ಬರ್ಬಾರ್ದಿತ್ತ? ಬರ್ಬಾರ್ದು ಅಂತ ಇದ್ರೆ ಬನ್ನಿ ಅಂತ ಯಾಕೆ ಕರಿತಿದ್ದೆ? ಮತ್ತ್ಯಾಕೆ ಡಲ್ ಆದೆ? ಅದು ಅರ್ಜುನ್ ಬರ್ತಾರೆ ಅಂತ ಕಾಯ್ತಿದ್ದೆ. ಯಾಕೆ? ಏನ್ ವಿಶೇಷ? ಇವತ್ತು ಅರ್ಜುನ್ ವಿಶ್ವೇಶ್ವರ ದೇಶಪಾಂಡೆ ಅವರು ನಿಮ್ಮ ಗೆಳತಿ ಜೊತೆಗಿನ ಪ್ರೀತಿ ವಿಚಾರನ ಮನೆಯವ್ರಿಗೆ ತಿಳಿಸಿ ಕರೆ ಮಾಡ್ತೀನಿ ಅಂತಂದ್ರು. ಅದಕ್ಕೇನೆ ಕಾಯ್ತಾ ಇದ್ವಿ. ಕಾಲಿಂಗ್ ಬೆಲ್ ಆದಾಗ ಅರ್ಜುನೇ ಬಂದ ಅಂತ ಓಡ್ ಹೋದ್ಲು. ನೋಡಿದ್ರೆ ನೀವು. ಅದಕ್ಕೆ ಪಾಪ ಡಲ್ ಆಗ್ಬಿಟ್ಲು. ಅವನು ಟೀ ಟೈಮ್ಗೆ ಕಾಲ್ ಮಾಡ್ತೀನಿ ಅಂತ ಹೇಳಿದ್ದ. ಇಷ್ಟೊತ್ತಾದ್ರೂ ಕಾಲ್ ಮಾಡ್ಲೇ ಇಲ್ಲ. ಹಾಗಿದ್ರೆ ಪ್ರಣತಿ ನೀನೇ ಕಾಲ್ ಮಾಡ್ಬಿಡೆ. ಬೇಡ ಕಣೆ, ಇನ್ನೊಂದು 10 ನಿಮಿಷ ಕಾಯೋಣ. ಧೈರ್ಯ ಮಾಡಿ ನನ್ನ ಪ್ರೀತಿನ ಹೇಳಿದೆ. ಆದ್ರೆ ಎಲ್ರೂ ಅದಕ್ಕೆ ರಿಯಾಕ್ಟ್ ಮಾಡ್ದೇನೆ ಹೋದ್ರು. ಎಷ್ಟು ಬೇಜಾರಾಯ್ತು ಗೊತ್ತಮ್ಮ. ಫಸ್ಟ್ ಟೈಮ್ ನನಗೆಲ್ಲರೂ ಇದ್ರೂ ಒಂಟಿ ಅನ್ನಿಸ್ತಾ ಇದೆ. ಅಲ್ಲಿ ಪ್ರಣತಿ ಮನೆಯವರು ನನ್ನ ಫೋನ್ಗೋಸ್ಕರ ಕಾಯ್ತಾ ಇದ್ದಾರೆ. ಅವ್ರಿಗೇನಂತ ಹೇಳಲಿ? ಪ್ರಣತಿ ಇಲ್ಲದೆ ಬದುಕೋದು ನನ್ನ ಕೈಲಿ ಉಳಿಸ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ. ಹಾಗಂತ ಮನೆಯವ್ರನ್ನ ಬಿಟ್ಟು ಪ್ರಣತಿ ಜೊತೆ ಹೋಗೋದು ನನ್ನ ಕನಸಲ್ಲೂ ಯೋಚನೆ ಮಾಡಲ್ಲ. ಮನೆಯವರು ನನ್ನ ಹೃದಯ, ಪ್ರಣತಿ ಮಿಡಿತ. ಹೃದಯ ಮಿಡಿತ ಇಲ್ಲದೆ ಈ ಜೀವನೇ ಇಲ್ಲಮ್ಮ. ಹೇಗಾದ್ರೂ ಮಾಡಿ ಮನೆಯವ್ರನ್ನ ನೀನೇ ಒಪ್ಸು. ಟೀ ಕುಡಿದ್ರಾ? ಹಾ ಕುಡ್ದೆ. ನೀನು? ನಂದು ಆಯ್ತು. ಅದ್ ಯಾವ ಬ್ರ್ಯಾಂಡ್ ಟೀ ಪೌಡರ್ ಕೇಳೆ ತರ್ಸಿ ನಾವು ಟೀ ಕಾಯಿಸ್ಕೊಂಡು ಕುಡ್ದ್ಬಿಡೋಣ. ಮತ್ತಿನ್ನೇನೆ ಜಾಸ್ತಿ ಎಳಿಬೇಡ, ಡೈರೆಕ್ಟ್ ಆಗಿ ಮ್ಯಾಟ್ ಹೇಳು. ಸರಿ ಸರಿ. ಹಲೋ ಟೀಚರ್. ಹಲೋ ಅಚ್ಚು. ಏನಾಯ್ತು? ಅದು ತಮಾಷೆ ಮಾಡ್ತಿದ್ಲು ಅಷ್ಟೆ. ಅಚ್ಚು, ನಮ್ಮ ಪ್ರೀತಿ ವಿಷಯನ ಮನೇಲಿ ಹೇಳ್ದ್ಯಾ? ಹಾ, ಈಗಷ್ಟೇ 10 ನಿಮಿಷದ ಹಿಂದೆ ತಿಳಿಸ್ದೆ. ವಾಟ್? ನಮ್ಮ ಪ್ರೀತಿ ವಿಷಯನ ಮನೇಲಿ ತಿಳಿಸಿದ್ರಾ? ಅಪ್ಪ ಅಮ್ಮ, ಅರ್ಜುನ್ ನಮ್ಮ ಪ್ರೀತಿ ವಿಷಯನ ಮನೇಲಿ ತಿಳಿಸಿದ್ರಂತೆ. ಹಲೋ ಹಲೋ. ಅರ್ಜುನ್, ನನ್ಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ನೀನ್ ತಕ್ಷಣ ಮನೆಗೆ ಬಂದ್ಬಿಡು. ಅಲ್ಲ, ನಾ ಹೇಳೋದು ಕೇಳು. ನಾನು ಏನು ಕೇಳಲ್ಲ, ನೀನ್ ತಕ್ಷಣ ಮನೆಗೆ ಬಾ. ಬಾಯ್. ಹಲೋ ಹಲೋ. ಅಪ್ಪ ಅಮ್ಮ, ನಂಗೆ ತುಂಬಾ 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 ಖುಷಿ ಆಗ್ತಿದೆ. ಅಮ್ಮ, ಪ್ರಣತಿ ನಮ್ಮ ಮನೇಲಿ ಎಲ್ಲರೂ ಒಪ್ಕೊಂಡಿದ್ದಾರೆ ಅಂದ್ಕೊಂಡಿದ್ದಾಳೆ. ಆದ್ರೆ ಇಲ್ಲಿ ನಡೆದಿರೋದು ಅವಳಿಗೆ ಹೇಗೆ ಹೇಳಿ? ಹೇಳಿದ್ರು ಅವಳಿಗೆ ಹೇಗೆ ತಗೊಳ್ತಾಳೆ? ಏನೋ ಹೇಳಿದಿಲ್ಲ? ಅದೇ ಅದೇ ಅದೇ. ಹಾಂ, ಯಾರೋ ಸೀರೆ ಡೀಲರ್ ಬಗ್ಗೆ ಹೇಳಿದ್ಯಲ್ಲ, ಅವ್ನ ಅಂಗಡಿ ಕರ್ಕೊಂಡು ಬಾ. ಅರ್ಜುನ್, ಅಂಗಡಿಗೆ ಬರೋದಿಲ್ವಾ? ಅಪ್ಪ ಏನೋ ಕೆಲಸ ಹೇಳಿದ್ದಾರೆ, ಮುಗಿಸ್ಕೊಂಬರ್ತೀನಿ. ಸರಿ, ಮುಗಿಸ್ಕೊಂಡು ಬೇಗ ಬಾ. ಅಣ್ಣ, ಏನಾರ ಹೇಳೋದು ಮರ್ತಿದ್ದೀರಾ? ಇಲ್ವಲ್ಲ ಅಣ್ಣ, ನೀನೇನಾದರೂ ಹೇಳೋದಿತ್ತಾ? ಇಲ್ವಲ್ಲ. ಹಾ, ಹೇಳೋದಿತ್ತು. ಹಾ, ಏನಣ್ಣ? ಇವತ್ತು ರಾತ್ರಿ ಅಡಿಗೆ ಮಾಡೋ ಸರದಿ ನಿಂದಲ್ವಾ? ಚಪಾತಿ ಜೊತೆ ಪಲ್ಯ ಮಾಡಬೇಡ, ಟೊಮೊಟೊ ಗೊಜ್ಜು ಮಾಡು. ನೀವು ನನ್ನ ಜೀವ, ನೀವಿಲ್ದೆ ನಾನಿಲ್ಲ. ಈ ರೀತಿ ಮಾತಾಡಿ ಮಾತಾಡಿ ಮಗಳೇ, ಸುಮ್ಮನಾಗ್ತೀಯಾ? ಅಪ್ಪ ಸುಮ್ಮನಾಗೋಂದೆ. ಕುಮಾರ್ ಅರ್ಜುನ್ ವಿಶ್ವೇಶ್ವರ ದೇಶಪಾಂಡೆ ಅವರೇ, ನನ್ನ ಮಗಳು ತನ್ನ ಮನಸ್ಸಿನ ತುಮುಲುಗಳನ್ನು ಹಿಡಿದಿಟ್ಕೊಳ್ಳೋಕ್ಕಾಗದೆ ಈ ರೀತಿ ಕೋಪದಲ್ಲಿ ಹೊರಗಡೆ ಹಾಕಿದ್ದಾಳೆ. ನನ್ನ ಮಗಳ ಜಾಗದಲ್ಲಿ ಬೇರೆ ಯಾರೇ ಇದ್ದಿದ್ರು ಇದೇ ರೀತಿ ಪ್ರತಿಕ್ರಿಯಿಸ್ತಾ ಇದ್ರು. ನನ್ನ ಮಗಳ ಮಾತಿಂದ ನಿಮ್ಮ ಮನಸ್ಸಿಗೆ ಎಷ್ಟು ನೋವಾಗಿರುತ್ತೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಅದಕ್ಕೆ ಅವಳ ಪರವಾಗಿ ನಾನು ನಿಮ್ಮ ಹತ್ರ. ಅಂಕಲ್ ಪ್ಲೀಸ್, ನೀವು ಸಾರಿ ಕೇಳಬೇಡಿ. ಸಾರಿ ಕೇಳಿ ಅಂಥದ್ದು ಇಲ್ಲೇನೂ ಆಗಿಲ್ಲ. ನನಗೆಲ್ಲ ಅರ್ಥ ಆಗುತ್ತೆ. 48 ಗಂಟೆಲಿ ನಮ್ಮ ಮನೆಯವ್ರನ್ನ ಒಪ್ಪಿಸಿ ನಿಮಗೆ ತಿಳಿಸ್ತೀನಿ. ನನ್ನ ನಂಬಿ.
ಟೀಚರ್ ಒಂದು ಮಾತು, ನನ್ನ ಜೀವನದಲ್ಲಿ ನಿಮ್ಮ ಜಾಗನ ಯಾರೂ ತುಂಬಿಸೋಕ್ಕಾಗಲ್ಲ. ಎಷ್ಟೇ ಕಷ್ಟ ಆದರೂ ನಮ್ಮ ಮನೆಯವ್ರನ್ನ ಒಪ್ಪಿಸ್ತೀನಿ. ಇದು ಮನೆ ಮನೆಯ ಕಥೆ ಸೀರಿಯಲ್ ಕಥೆ. ನಾನು ಸೋಲ್ಬಾರ್ದಾಗಿತ್ತು. ನನ್ನ ಸೋಲನ್ನ ನನ್ನ ಗಂಡನ ಸಾವಾಗಿ ಪರಿವರ್ತನೆ ಮಾಡಬೇಡ. ನಿಂಗೆ ದಮ್ಮಯ್ಯ ಅಂತೀನಿ. ನಾನು ಯಾವತ್ತೂ ಸೋಲಲ್ಲ. ದೀಪಾ, ಕಂಟ್ರೋಲ್ ಯೋರ್ ಸೆಲ್ಫ್. ದೀಪಾ, ಕಂಟ್ರೋಲ್ ಯೋರ್ ಸೆಲ್ಫ್. ಇಲ್ಲ ಸರ್, ನಾನು ಸೋತಿದ್ದೀನಿ. ನಾನೇ ನನ್ನ ಕೈಯಾರ ನನ್ನ ಗಂಡನ್ನೆಲ್ಲಿ ಕಳ್ಕೊಳ್ತೀನೋ ಅಂತ ಹೆದರಿಕೆ ಆಗ್ತಾ ಇದೆ. ಇಲ್ಲ, ನಾ ಗೆಲ್ಬೇಕು. ನಾನು ಗೆಲ್ಲೇಬೇಕು. ದೀಪಾ ಅವರೇ, ನೀವು ಟಾಸ್ಕ್ನಲ್ಲಿ ಸೋತಿರೋ ವಿಷಯನ ಹೇಳೋಕ್ಕಾಗೋದಿಲ್ಲ. ಹಾಗಂತ ಹೇಳದೇ ಇರೋಕ್ಕೂ ಆಗೋದಿಲ್ಲ. ಯಾಕೆಂದರೆ ಎರಡೂ ದೊಡ್ಡ ಪರಿಣಾಮನೇ ಬೀರಬಹುದು. ಬಟ್ ಆಕಾಶ್ ರಿಕವರ್ ಆಗೋದು ನಮಗೆ ತುಂಬಾ ಮುಖ್ಯ. ಹಾಗಾಗಿ ಒಂದು ಕೆಲಸ ಮಾಡಬೇಕಾಗುತ್ತಾ? ನಿಮ್ಮ ಚೀಫ್ ಕಮಾಂಡರ್ ಸಿಂಗ್ ಧ್ವನಿಯಲ್ಲಿ ನೀವು ಟಾಸ್ಕ್ ಗೆದ್ದಿದ್ದೀರಾ ಅಂತ ರೆಕಾರ್ಡ್ ಮಾಡಿಸಿ ಕಳಿಸೋಕ್ಕಾಗತ್ತಾ? ಇಲ್ಲ ಡಾಕ್ಟರ್, ನಾನು ಸುಳ್ಳು ಹೇಳಕ್ಕಾಗಲ್ಲ. ನಾನು ಅವ್ರಿಗೆ ಸುಳ್ಳು ಹೇಳಕ್ಕಾಗಲ್ಲ ಡಾಕ್ಟರ್. ಆ ಸುಳ್ಳು ಅವ್ರ ಮನಸ್ಸು ಒಪ್ಕೊಳ್ಳಲ್ಲ. ನಮ್ ದೀಪ ಗೆದ್ಬಿಟ್ಲು ರೀ. ನಮ್ ದೀಪ ಗೆದ್ಬಿಟ್ಲು. ಈಗ ತಾನೇ ಸುದ್ದಿ ಬಂತು. ಅವಿನಾಶ, ಅಕ್ಷಯ್, ನಮ್ ದೀಪ ಗೆದ್ಬಿಟ್ಲು ಕಣಪ್ಪ. ನಮ್ ದೀಪ ಗೆದ್ಬಿಟ್ಲು ಕಣಪ್ಪ. ಹೌದು ರೀ, ದೀಪ ಗೆದ್ಬಿಟ್ಲು. ನನಗೆ ಗೊತ್ತಿತ್ತು ರೀ, ಅವಳು ಗೆದ್ದೇ ಗೆಲ್ತಾಳೆ ಅಂತ. ನಾನು ಹೇಳಿರ್ಲಿಲ್ವಾ ಆ ಟ್ರಾಫಿ ತಗೊಂಡೇ ಬರ್ತಾಳೆ ಅಂತ? ಬಂದ್ಬಿಟ್ಲು ರೀ, ನಮ್ ದೀಪ ಗೆದ್ಬಿಟ್ಲು ರೀ. ಅವಳು ಸಿಹಿ ಮಾಡೋ ಹೆಂಡತಿ ಸಿಹಿ ಸುದ್ದಿ ತಂದೆ ತರ್ತಾಳೆ. ಅದಕ್ಕೆ ನನ್ನ ನಂಬಿಕೆ ಇತ್ತು ರೀ. ಅಣ್ಣನ ಹೃದಯ ಬಡಿತ ಮತ್ತೆ ನಾರ್ಮಲ್ ಆಗಿದೆಯಂತೆ. ಎಲ್ಲ ನಿನ್ನಿಂದಾನೆ ಅಮ್ಮ. ಒಳ್ಳೆ ಸಮಯದಲ್ಲಿ ಒಳ್ಳೆ ಕೆಲಸನೇ ಮಾಡಿದ್ರಿ. ನಿಮ್ಮ ಮಗನಿಗೆ ಮತ್ತೆ ಜೀವ ಕೊಟ್ರಿ. ಹಲೋ ಡಾಕ್ಟರ್, ನಾನು ದೀಪ ಮಾತಾಡ್ತಾ ಇದ್ದೀನಿ. ಡಾಕ್ಟರ್, ನನ್ನ ಮನಸ್ಸಿನ ತುಂಬ ಬರೀ ಕೆಟ್ಟ ಆಲೋಚನೆಗಳೇ ಬರ್ತಾ ಇದೆ. ನಾನು ಸೋತಿದ್ದು ಏನು ಪರಿಣಾಮ ಬೀರಿದೆ ಡಾಕ್ಟರ್? ಅವ್ರ ಕಂಡೀಷನ್ ಬಗ್ಗೆ ಹೇಗಿದೆ? ಏನು ಹೆದರಬೇಡಿ ದೀಪ, ಆಕಾಶ್ ಕಂಡೀಷನ್ನಲ್ಲಿ ಏನು ಏರ್ಪೇರ್ ಆಗಿಲ್ಲ. ಡೋಂಟ್ ವರಿ. ನಿಜವಾಗ್ಲೂ ಡಾಕ್ಟರ್? ಹೌದು ದೀಪ, ಆಕಾಶ್ ಕಂಟಿನ್ಯೂಸ್ ಟು ರಿಮೈನ್ ಇನ್ ದ ಸೇಮ್ ಕಂಡೀಷನ್. ನೀವು ಸೋತಿರೋದು ಪೇಷಂಟ್ ಕಂಡೀಷನ್ ಮೇಲೆ ಏನು ನೆಗೆಟಿವ್ ಇಂಪ್ಯಾಕ್ಟ್ ಆಗಿಲ್ಲ. ಆದರೆ ಇದೇ ಥರ ನೆಗೆಟಿವ್ ಏನಾದರೂ ರಿಪೋರ್ಟ್ಸ್ ಬರ್ತಾ ಇದ್ರೆ ಮುಂದೆ ಇಂಪ್ಯಾಕ್ಟ್ ಆಗೋಲ್ಲ ಅಂತ ಹೇಳೋಕ್ಕೂ ಆಗಲ್ಲ. ಇಲ್ಲ ಡಾಕ್ಟರ್, ಇನ್ನು ನಾನು ಸೋಲಲ್ಲ. ನಾನು ಸೋತು ಅವ್ರನ್ನ ಕಳ್ಕೊಂಡೇ ಬಿಟ್ಟೆ ಅಂತ ಅನ್ಕೊಂಡಿದ್ದೆ. ಸೋತಾಗಿಂದ ಏನೋ ಒಂಥರ ಸಂಕಟ ಆಗ್ತಾ ಇದೆ ಡಾಕ್ಟರ್. ದ್ಯಾಟ್ಸ್ ದ ಸ್ಪಿರಿಟ್. ನೀವು ಗೆಲ್ತೀರಾ, ಆಕಾಶನ ಉಳಿಸ್ಕೋತೀರಾ. ಐ ಆಮ್ ವೆರಿ ಕಾನ್ಫಿಡೆಂಟ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಇಟ್ಸ್ ಓಕೆ ದೀಪ. ಗುಮ್ಮ ಬಂದ ಅಂತ ಹೇಳಿ ಅನ್ನ ತಿನ್ಸಿದ್ದೀನಿ. ಗೊಗ್ಗಯ್ಯ ಬಂದ ಅಂತ ಹೇಳಿ ತಟ್ಟು ಮಲಗಿಸಿದ್ದೀನಿ. ಅದೆಲ್ಲ ಸುಳ್ಳಲ್ಲ ಅಂದಮೇಲೆ ಇದು ಸುಳ್ಳಲ್ಲ ಭಗವಂತ, ಸುಳ್ಳಲ್ಲ.
ಈ ತಾಯಿ ತನ್ನ ಕರುಳು ಬಳ್ಳಿಗೋಸ್ಕರ ಒಂದೇ ಒಂದು ಸುಳ್ಳು ಹೇಳಿದ ಮಾತ್ರಕ್ಕೆ ಈ ಲಕ್ಷ್ಮೀಬಾಯಿ ಹತ್ರ ನೀನು ಸುಳ್ಳು ಹುಡ್ಕಕ್ಕಾಗಲ್ಲ. ನೀನು ತಾಯಿಯಾಗಿ ಒಂದು ವೇಳೆ ನಿನ್ನ ಮಗುನು ಇಂಥ ಸ್ಥಿತಿಯಲ್ಲಿದ್ದಿದ್ರೆ ಇಷ್ಟೊತ್ತಿಗಾಗಲೇ ನೀನು ಸಾವಿರ ಸುಳ್ಳು ಹೇಳ್ತಿದ್ದೆ. ಹಾಗಾಗಿ ಇದರಲ್ಲಿ ನಂದು ಯಾವ ತಪ್ಪು ಇಲ್ಲ. ಈ ಲಕ್ಷ್ಮೀಬಾಯಿ ತಪ್ಪು ಮಾಡಿಲ್ಲ. ನನ್ನ ಮದ್ವೆಗೆ ಓಡಾಡಕ್ ಹೋಗಿನೇ ಇಂಥ ಅನಾಹುತ ಆಗಿದ್ದು ಅಂತ ದುರಾದೃಷ್ಟದಲ್ಲಿ ಮದ್ವೆ ಆಗ್ತಾ ಇದ್ದೀನಿ ನಾನು. ನಮ್ಮ ಅಣ್ಣಂಗೆ ನಾನೇ ಅಪಾಯ ತಂದ್ಬಿಟ್ಟೆ. ಪಾಪಿ ನಾನು. ಛೇ, ಹಾಗೆಲ್ಲ ಅನ್ಕೋಬಾರ್ದಮ್ಮ, ಅನ್ಕೋಬಾರ್ದು. ಆಕಾಶ ನಿನ್ನ ಮೇಲೆ ಪ್ರಾಣನೇ ಇಟ್ಕೊಂಡಿದ್ದಾನೆ. ಅಂಥದ್ರಲ್ಲಿ ನಿನ್ನ ಮದುವೆಯನ್ನು ಮಂಗಳ ಕಾರ್ಯ ಅವನಿಗೆ ಮುಳುಗೋಗುತ್ತಾ? ಛೇ, ಇಲ್ಲಮ್ಮ. ನಡೆಯೋ ಘಟನೆಗಳಿಗೆಲ್ಲ ಹಣೆ ಬರನೇ ಕಾರಣ ಅಂತ ಹಣೆ ಬರೋದು ಹಣೆ ಪಟ್ಟಿ ಅಂಟಿಸಬಾರ್ದಮ್ಮ. ಎಲ್ಲದಕ್ಕೂ ಕಾರಣಕರ್ತ ಅವನೇ. ಈ ದೇಹ ಅನ್ನೋದು ಅವನೇ ಕಟ್ಟಿರೋ ತಂತಿ ಕಣಮ್ಮ. ಅವನು ಬೇಕಾದಾಗೆ ಸ್ವರ ನುಡಿಸ್ತಾನೆ. ನುಡಿಯೋದಷ್ಟೇ ನಮ್ಮ ಕೆಲಸ. ಆದ್ರೆ ಅತ್ಗೇನು ದೇವತೆನಪ್ಪ. ನಮ್ಮ ಅಣ್ಣನ್ನ ಉಳಿಸ್ಕೋತಾರೆ. ಹೌದಮ್ಮ, ಹೌದು. ಆ ನಂಬಿಕೆ ಮೇಲೆ ನಾವು ಶುರು ಬಿಗಿ ಹಿಡ್ಕೊಂಡಿದ್ದೀವಿ. ಹೆಣ್ಣು ಆದಿಶಕ್ತಿ. ಆ ಶಕ್ತಿನೇ ನಮ್ಮನ್ನು ಕಾಪಾಡಬೇಕಮ್ಮ. ಇದು ಮನೆ ಮನೆಯ ಕಥೆ ಸೀರಿಯಲ್ ಕಥೆ. ಮಿಲನ 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 ಮಿಲನ. ನೀವಿಬ್ರು ಮೊದಲು ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡು ಆಮೇಲೆ ನಿನ್ನ ಫ್ರೆಂಡ್ ಮನೆಗೆ ಹೋಗಿ ಕರೆದ್ಬಿಟ್ಟು ಬನ್ನಿ. ಆಯಾಸ ಮಾಡ್ಕೋಬೇಡಮ್ಮ. ಜೊತೆಲಿ ನಮ್ಮ ಯಜಮಾನ್ರು ಇರುವಾಗ ಇನ್ನೆಂತ ಆಯಾಸ ಅತ್ತೆ? ಹಂಗೂ ಏನಾದರೂ ಆಯಾಸ ಆದ್ರೆ ನನ್ನ ಅಳಿಯಂದ್ರು ಅವಳನ್ನ ಎತ್ಕೋತಾರೆ. ಅಳಿಯಂದ್ರು ಅದರಲ್ಲಿ ಎಕ್ಸ್ಪರ್ಟ್. ಹೊರಡೋಣ. ಬರ್ತೀವಿ. ಹಾ. ನೀನ್ ಕಾರಲ್ಲಿ ಕೂತಿರೋ, ನಾನು ಬರ್ತೀನಿ. ಹಲೋ, ಏನ್ ಅಂದ್ಕೊಂಡಿದ್ದೀರಿ ಸಮರ್ಥ್ ನೀವು? ನಿಮ್ ಪೇಷಂಟ್ಗೆ ನಾವು ಟ್ರೀಟ್ಮೆಂಟ್ ಮಾಡ್ಬೇಕೋ ಬೇಡವೋ? ಏನಾಯ್ತು ಸರ್? ಮತ್ತೆ ಸೀರಿಯಸ್ ಆಗಿದೆ. ಮಲ್ಟಿಪಲ್ ವಿನಸ್ ಆಕ್ಸೆಸ್ ಫೇಲ್ಯೂರ್ ಆಗಿದೆ. ಹಾಗಂದ್ರೆ ಎಲ್ಲ ಫೋನಲ್ಲಿ ಹೇಳ್ಬೇಕೇನ್ರಿ? ನಿಮ್ ಹುಡುಗಿ ಸಾಯೋ ಕಂಡೀಷನ್ ಅಲ್ಲಿ ಇದ್ದಾಳೆ. ಓ ಮೈ ಗಾಡ್ ಸರ್, ಪ್ಲೀಸ್ ಡೂ ಸಮಥಿಂಗ್ ಸರ್, ಪ್ಲೀಸ್. ನಾವು ಮಾಡ್ತೀವ್ರಿ. ಈ ಟೈಮಲ್ಲಿ ನೀವು ಇಲ್ಲಿರ್ಬೇಕು ತಾನೆ? ಯಾವುದೋ ಪ್ರೆಷರಲ್ಲಿ ಸಿಗಾಕೊಂಡಿದ್ದೀನಿ ಸರ್. ಸದ್ಯಕ್ಕೆ ನಾನು ಬರೋಕ್ಕಾಗಲ್ಲ. ಹೇಗಾದ್ರೂ ಮಾಡಿ ನೀವೇನಾದ್ರು ಒಂದು ಮ್ಯಾನೇಜ್ ಮಾಡಿ ಸರ್, ಪ್ಲೀಸ್. ನಿಮ್ಮ ಮನೇಲಿರೋ ಒಂದು ಎಮರ್ಜೆನ್ಸಿ ಕೆಲಸ ಇದೆ, ಮುಗಿಸ್ಕೊಂಡ್ಬಂದ್ಬಿಡ್ತೀನಿ. ಏನ್ ಕೆಲಸ ಅಂತ ಕೇಳ್ಬೋದಾ? ಎಮರ್ಜೆನ್ಸಿ ಅಂತ ಹೇಳಿದ್ನಲ್ಲ, ಎಲ್ಲರೂ ಪ್ರಶ್ನೆ ಮಾಡೋರೇ ಆಗ್ಬಿಟ್ರಿ. ಆದ್ರೆ ನನಗೆ ಏನು ಹೇಳೋ ಸ್ಥಿತಿನೂ ಇಲ್ಲ. ಓ ಗೊತ್ತಾಯ್ತು ಬಿಡಿ. ಐಶ್ವರ್ಯ ನೋಡಕ್ ತಾನೆ? ಹೌದು, ಆದ್ರೆ ಅಲ್ಲಿ ಬೇಡ. ಹೌದು ಅನ್ನೋ ಉತ್ತರ ಸಾಕು. ಆದ್ರೆ ಅನ್ನೋ ಕಾರಣ ನೆಪ ಬೇಡ. ನೀವ್ ಅಲ್ಲಿಗೆ ಹೋಗ್ಕೂಡ್ದು. ನಾನೇ ಶೋಕಿ ಮಾಡಕ್ ಹೋಗ್ತಿಲ್ಲಮ್ಮ, ಅಲ್ಲಿ ಬೇರೆನೇ ಸಮಸ್ಯೆ ಇದೆ. ಸಮಸ್ಯೆ ಏನೇ ಇರ್ಲಿರಿ, ನಮ್ಮನೇಲೂ 1000 ಸಮಸ್ಯೆ ಇದೆ. ಮೊದಲು ಅದನ್ನ ಸರಿ ಮಾಡಿ ಮನೆಯವ್ರ ನಂಬಿಕೆ ಉಳಿಸ್ಕೊಳ್ಳಿ. ನಮ್ಮ ಮನೆಯವ್ರು ಸರಿಯಾಗಿದ್ದಿದ್ರೆ ಅವಳು ಯಾಕೆ ಈ ಗತಿಗೆ ಬರ್ತಿದ್ಲು? ನೀವ್ ಸರಿಗಿದ್ದಿದ್ರೆ ಮನೆಯವ್ರು ಯಾಕೆ ಹೀಗ್ ಮಾಡ್ತಿದ್ರು? ನಾನೇನ್ ಜಗತ್ತಲ್ಲಿ ಯಾರು ಮಾಡದೇ ಇರೋದೇ ತಪ್ಪು ಮಾಡಿಲ್ಲ. ಸಾರಿ ನಮ್ಮ, ನಾನು ಮೊದಲೇ ಟೆನ್ಷನ್ ಅಲ್ಲಿ ಇದ್ದೀನಿ. ನೀನು ಬೇರೆ ನನ್ನ ಪೇಷನ್ಸ್ ಟೆಸ್ಟ್ ಮಾಡಬೇಡ. ಈಗ ಬಿಟ್ಬಿಡು. ಅಲ್ಲಿ ತುಂಬಾ ಸೀರಿಯಸ್ ವಿಷಯ ಇದೆ. ನಾನು ಒಂದು ಅರ್ಧ ಗಂಟೆಲಿ ಬಂದ್ಬಿಡ್ತೀನಿ, ಪ್ಲೀಸ್. ಬೇಡ ಅಂತ ಹೇಳ್ತಿದ್ದೀನಿ ತಾನೆ. ಅವಳ ವಿಷಯ ಬಿಟ್ಬಿಡಿ. ಇವತ್ತಲ್ಲ ಇನ್ಯಾವತ್ತೂ ಬರಲ್ಲ ಅಂತ ಅವಳಿಗೆ ಫೋನ್ ಮಾಡಿ ಹೇಳಿ. ಹಾಗೆಲ್ಲ ಹೇಳೋಕೆ ಆಗಲ್ಲಮ್ಮ. ಒಂದು 4 ದಿನ ಟೈಮ್ ಕೊಡು, ಎಲ್ಲ ವ್ಯವಸ್ಥೆ ಮಾಡ್ತೀನಿ. ಏನ್ ಮಾಡ್ತೀರಿ? ಕದ್ದು ಮುಚ್ಚಿ ಮನೆ ಮಾಡ್ಕೊಡ್ತೀರಾ? ಕಳ್ತನದಲ್ಲಿ ಸಂಸಾರ ಮಾಡ್ತೀರಾ? ಪ್ರಾರ್ಥನಾ, ನಾನು ಸುಮ್ಮನಿದ್ದಷ್ಟು ನಿನ್ನ ಅನುಮಾನ ಜಾಸ್ತಿನೇ ಆಗ್ತಿದೆ. ನನ್ನ ಪಾಪು ಮೇಲೆ ಪ್ರಮಾಣ ಮಾಡಿ ಹೇಳ್ತಾ ಇದ್ದೀನಿ. ನಾನೀಗ ನಿಯತ್ತಾಗೇ ಇದ್ದೀನಿ. ನಂಬು ಹಾಗಿದ್ರೆ ನಂಬು, ಇಲ್ಲಾಂದ್ರೆ ನಿನ್ನಿಷ್ಟ. ನಾನು ಸತ್ತಿದ್ದೀನ ಅಂತ ನೋಡ್ಕೊಂಡು ಹೋಗಕ್ ಬಂದ್ಯಾ? ನಾನು ಸತ್ರು ನಿನ್ನ ಸಾಯೋಕ್ ಬಿಡಲ್ಲಮ್ಮ.
ಇಲ್ಲಿಗೆ ಬರೋಕೆ ಎಷ್ಟು ಸ್ಟ್ರಗಲ್ ಪಟ್ಟಿದ್ದೀನಿ ಅಂತ ಗೊತ್ತಾ? ಬಾಯ್ ಬಿಟ್ರೆ ಸುಳ್ಳು ಅಲ್ವಾ? ನಿಮ್ದೆಲ್ಲ ಇಷ್ಟೇ. ಹೇಗಿದ್ರು ಸಾಯೋಳು, ಸತ್ತೇ ಬಿಡ್ಲಿ ಅಂತ. ಬಾಯಿ ಮುಚ್ಕೊಂಡಿರ್ತೀಯ? ನಾನೇನ್ ಮಾಡಿದ್ರು ನಿಂಗೆ ಲೆಕ್ಕಕ್ಕೆ ಇಲ್ಲ ಅಲ್ಲ? ಪೇಷಂಟ್ ಆಗಿ ಇಟ್ಕೊಂಡು ಇಷ್ಟು ಮಾತಾಡ್ತೀಯಲ್ಲ, ನಿನ್ನ ಹುಷಾರ್ ಮಾಡಿಸಿ ಕಳಿಸ್ಬಿಟ್ರೆ ಸಾಕು ಅನಿಸ್ಬಿಟ್ಟಿದೆ ನನಗೆ. ಅಷ್ಟೊಂದು ರಿಸ್ಕ್ ತಗೋಬೇಡಪ್ಪ. ಈ ಶನಿ ಇದ್ದಷ್ಟು ನಿನಗೆ ತೊಂದರೆ. ಇದು ಬೇಗ ಸತ್ರೆ ಸಾಕು ಅಂತ ಮನ್ಸಲ್ಲೇ ಕೇಳ್ಕೊತಿದ್ಯಾ? ಸುಮ್ಮನಿರೋ ಐಶ್ವರ್ಯ, ನಾನೇ ಇಲ್ಲಿ ಸಾಯ್ತಾ ಇದ್ದೀನಿ, ನೀನ್ ಬೇರೆ ಕೆಣಕ್ಬೇಡ. ನಾನು ಮಾತಾಡಿದ್ರೆ ಕೆಣಕ್ದಂಗೆ ಆಗೋದು ನಿನ್ಗೆ. ನೀವು ದುಡ್ಡಿನ ಜನಗಳೇ ಇಷ್ಟು. ನಿನಗೆ ಸುಖ ಬೇಕು ಅಂದಾಗ ಹುಡ್ಕೊಂಬರ್ತೀಯ. ಅದೇ ನನಗ್ ಕಷ್ಟ ಅಂದ್ರೆ ಏನ್ ಮಾಡ್ದೆ? ನಿನ್ ಕಷ್ಟ ಆದ ತಕ್ಷಣ ಓಡೋಗ್ಬಿಟ್ನಾ? ನಾನು ಒದ್ದಾಟ ನೋಡ್ತಿದ್ರು ಇಷ್ಟೊಂದು ಅಯ್ಯೋ ಅನಿಸ್ತೀಯಲ್ಲ. ಈ ತರ ಟಾರ್ಚರ್ ಕೊಡೋ ಬದಲು ಒಂದೇ ಸಲ ಸತ್ತಾದ್ರೂ ಹೋಗು. ಸತ್ತೇ ಹೋಗ್ಬಿಡ್ತಿದ್ದೆ. ಹಾಗಲ್ಲಮ್ಮ, ನಿನಗೋಸ್ಕರ ನಾನು ಎಷ್ಟು ಒದ್ದಾಡ್ತಾ ಇದ್ದೀನಿ ತಾನೆ. ಅದು ಗೊತ್ತಿದ್ದು ಹೀಗೆ ಮಾತಾಡಿದ್ರೆ ನನಗೆ ಹರ್ಟ್ ಆಗಲ್ವಾ? ಇಲ್ಲಿ ನೋಡಿದ್ರೆ ನೀನೇನು ಕಷ್ಟ ಹೇಳ್ಕೊತೀಯ, ಅಲ್ಲಿ ನೋಡಿದ್ರೆ ಪ್ರಾರ್ಥನೆ ಅವಳದೇ ಥಿಯರಿ ಹೇಳ್ತಾಳೆ. ಮಧ್ಯದಲ್ಲಿ ನನ್ನ ಕಷ್ಟ ಕೇಳೋರು ಯಾರು? ಆ ಕಡೆ ಪ್ರಾರ್ಥನೆ ಕನ್ವಿನ್ಸ್ ಮಾಡೋಕ್ಕೂ ಆಗ್ತಿಲ್ಲ, ಈ ಕಡೆ ನಿನ್ನ ವಿಚಾರಿಸ್ಕೊಳ್ಳೋಕ್ಕೂ ಆಗ್ತಿಲ್ಲ. ಎರಡು ಕಡೆನೂ ಕೆಟ್ಟೋನಾಗ್ತಿದ್ದೀನಿ, ಪ್ರಾರ್ಥನೆಯಿಂದ ದೂರ ಆಗ್ತಿದ್ದೀನಿ. ಹಾಳಾದ್ದು ಎಲ್ಲ ನಿಜ ಒಪ್ಕೊಂಡು ಪ್ರಾರ್ಥನೆ ನಂಬಿಸೋಣ ಅಂದ್ರೆ ನೀನು ಬೇರೆ ಪ್ರಮಾಣ ಮಾಡಿಸ್ಕೊಂಡಿದೀಯ. ಎಲ್ಲ ಕಡೆಯಿಂದ ನನಗೆ ಕಟ್ಟ ಹಾಕೊಂಡು ಒಳಗೊಳಗೆ ಕುದ್ದು ಬೆಂದು ಸರ್ವನಾಶ ಆಗೋಗ್ತಿದ್ದೀನಿ. ನನ್ನನ್ನು ಸಮಾಧಾನ ಮಾಡೋರು ಯಾರು ಹೇಳು? ಅಷ್ಟೊಂದು ಕಷ್ಟ ಆಗ್ತಿದ್ಯೋ ನನ್ನಿಂದ? ಒಂದೆರಡು ದಿನ ತಡ್ಕೊಳಪ್ಪ, ನಾನು ಪರ್ಮನೆಂಟ್ ಆಗಿ ಹೋಗ್ಬಿಡ್ತೀನಿ. ಇಲ್ಲೇ ಕುಂದು ಬಿಡ್ತೀನಿ. ನೀನ್ ಸತ್ತು ನಮ್ ಡ್ಯಾಡಿನ ಜೈಲಿಗೆ ಹಾಕ್ಸಿ ಸೆಡ್ ತಿರ್ಸ್ಕೋಬೇಕು ಅಂತಿದ್ಯಾ? ಅಂದ್ರೆ ನೀನು ನನ್ಗೋಸ್ಕರ ನನ್ನ ಉಳಿಸ್ತಾ ಇಲ್ಲ, ಡ್ಯಾಡಿ ಜೈಲ್ಗೆ ಹೋಗ್ಬಾರ್ದು ಅಂತ. ಎಲ್ಲದಕ್ಕೂ ಅಂತ ಹುಡುಕ್ಬೇಡ ಐಶ್ವರ್ಯ. ನಿಮ್ಗೆ ಯಾರಿಗೂ ನನ್ನ ಸಂಕಟ ಅರ್ಥನೇ ಆಗ್ತಿಲ್ಲ. ಪ್ರಾರ್ಥನೆಗಂತೂ ಒಂದೊಂದು ನಿಮಿಷಕ್ಕೂ ನನ್ನ ಮೇಲೆ ಡೌಟ್ ಜಾಸ್ತಿನೇ ಆಗ್ತಿದೆ. ಎಷ್ಟೇ ಸರಿಯಾಗಿರೋಣ ಅಂದ್ಕೊಂಡ್ರು ಏನೋ ಒಂದು ಆಗ್ತಾನೆ ಇದೆ. ನಾನೇನ್ ಮಾಡ್ಲಿ? ಯಾವ ಕಡೆ ಹೇಗ್ ಮ್ಯಾನೇಜ್ ಮಾಡ್ಲಿ? ಸೋತ್ ಹೋಗ್ತಾ ಇದ್ದೀನಿ, ಹೆಲ್ಪ್ಲೆಸ್ ಆಗ್ತಿದ್ದೀನಿ. ಇದು ಮನೆ ಮನೆಯ ಕಥೆ ಸೀರಿಯಲ್ ಕಥೆ.